ಹೇಗನ್ನಿಸ್ತು ನಿಮ್ಮದು ಕತೆ ಸಿನಿಮಾ? ಕತೆ ಮಾತ್ರ ತುಂಬ ಅಲ್ಟಿಮೇಟ್ ಆಗಿದೆ. ಹಂಗೆ ನಾನು ನೋಡ್ತಾ ಇದ್ದೆ, ನಾನು ನೋಡಿ ನನಗೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಜೀವನನ ಯಾವ ರೀತಿಯಾಗಿ ನಡೆಸಬೇಕು ಅನ್ನೋದು ಒಂದು ಫಿಲಾಮ್ ರೀತಿಯಾಗಿ ತೋರಿಸಿದ್ದಾರೆ. ತುಂಬ ಖುಷಿಯಾಯಿತು. ಆದರೆ ದುಡ್ಡು ಅಂತಕ್ಕಂಥದ್ದು ನಮ್ಮ ಜೀವನಕ್ಕೆ ಬೇಕೇ ಹೊರತು ದುಡ್ಡೇ ಜೀವನ ಆಗಬಾರ್ದು ಅನ್ನೋದು ತುಂಬ ಅಲ್ಟಿಮೇಟಾಗಿ ತೋರಿಸಿದ್ದಾರೆ. ತುಂಬ ಖುಷಿಯಾಯಿತು. ಮೂವಿ ತುಂಬ ಚೆನ್ನಾಗಿ ಓಡಲಿ ಅಂತೇಳಿ ನಾನು ಕೇಳ್ಕೊತೀನಿ. ಏನಿಷ್ಟ ಆಯಿತು ಸಿನಿಮಾದಲ್ಲಿ ಅದೇ ಫೈನಾನ್ಷಿಯಲ್ ಬಗ್ಗೆ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ನಾವು ದುಡ್ಡನ್ನು ಯಾವುದಕ್ಕೋಸ್ಕರ ತಗೋಬೇಕು, ನಾವು ದುಡ್ಡಿಂದ ಏನಾಗುತ್ತೆ ನಮ್ಮ ಜೀವನದಲ್ಲಿ ಅನ್ನೋದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ನಾವು ದುಡ್ಡು ತೊಗೊಂಡಿರ್ತೀವಿ, ಆ ತೊಗೊಂಡಿರೋ ತಕ್ಕನಾಗಿ ಎಷ್ಟು ಬಡ್ಡಿಯನ್ನು ಕಟ್ಟಿ ನಮ್ಮ ಜೀವನವನ್ನು ಕಳ್ಕೊಳ್ಳೋ ಲೆವೆಲ್ ನಾವು ಯೋಚನೆಯನ್ನು ಮಾಡ್ತೀವಿ. ಬರೀ ಸಾವೊಂದೇ ಅಲ್ಲ ಜೀವನ, ಬದುಕಿ ಎಲ್ಲವನ್ನು ಜಯಿಸಬೇಕು ಅನ್ನೋದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಸಾಲ ಮಾಡಿರೋ ಬಗ್ಗೆ ಅಂದರೆ ಸಾಲ ಮಾಡಲಿ ಬೇಡ ಅಂತಲ್ಲ, ಆದರೆ ಅದನ್ನು ಜಯಿಸಬೇಕು. ನಾವು ಇದ್ಬಿಟ್ಟು ನಾವು ಸತ್ತರೆ ಎಲ್ಲದೂ ಬದುಕೋದಕ್ಕೆ ಆಗೋದಿಲ್ಲ. ನಾವು ಇದ್ದು ಜಯಿಸ್ಬೇಕು. ಎಲ್ಲ ಸಾಲವನ್ನು ನಾವು ತೀರಿಸ್ತೀವಿ ಅನ್ನೋ ಧೈರ್ಯದ ಮೇಲೆ ನಾವು ತೊಗೊಂಡಿರ್ತೀವಿ, ಅದನ್ನು ತೀರಿಸಲೇಬೇಕು. ನೀವು ಸಾಲ ತೊಗೊಂಡಿದ್ದೀವಿ? ನಾವು ತೊಗೊಂಡಿಲ್ಲ, ತೊಗೊಂಡ್ರೂ ಕೂಡ ನಾವು ಬದುಕಿದೆ ಅದನ್ನು ಎಲ್ಲವನ್ನು ಕೂಡ ತೀರಿಸಬೇಕು. ಚೆನ್ನಾಗಿದೆ, ನೋಡ್ಬೋದು, ಒಂದ್ಸರಿ ನೋಡ್ಬೋದು. ಯಾಕೆಂದರೆ ಕೋವಿಡ್ ಟೈಮಲ್ಲಿ ದುಡ್ಡಿನ ಪ್ರಾಬ್ಲಮ್ ಆದಾಗ ಏನೆಲ್ಲ ಒಂದು ಪ್ರಾಬ್ಲಮ್ ಫೇಸ್ ಮಾಡ್ತಾರೆ, ಆ ಒಂದು ಥೀಮ್ ಇಟ್ಕೊಂಡು ರಾಘವೇಂದ್ರ ಸರ್ ತುಂಬ ಚೆನ್ನಾಗಿ ಮೂವಿ ಮಾಡಿದ್ದಾರೆ. ತುಂಬ ಖುಷಿಯಾಯಿತು. ನೋಡ್ಬೋದು ಆರಾಮ್ಸಾಗಿ, ಕೊಡೋ ದುಡ್ಡಿಗೆ ಏನು ಮೋಸ ಇಲ್ಲ, ಆರಾಮ್ಸೆ ನೋಡ್ಬೋದು. ನನ್ನ ಮಗ ಇವನು ಆ್ಯಕ್ಟಿಂಗ್ ಮಾಡಿದ್ದಾರೆ ಮೂವಿಯಲ್ಲಿ, ಹಿತೇಶ್ ಅಂತ. ಮಾತಾಡ ಹೇಗನ್ನಿಸ್ತು ಮಗ? ಹೇಳಮ್ಮ. ಸಿನಿಮಾ ಹೇಗನ್ನಿಸ್ತು ಸರ್? ತುಂಬ ಚೆನ್ನಾಗಿ ಅನ್ನಿಸ್ತು ಸಿನಿಮಾ. ನಾನು ಇವನ್ ಆ್ಯಕ್ಟ್ ಮಾಡಿದ್ದೀನಿ ಇದರಲ್ಲಿ, ಒನ್ ಆಫ್ ದ ಪಾರ್ಟ್. ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಫ್ಯಾಮಿಲಿ ಕೂತ್ಕೊಂಡು ನೋಡ್ಬೋದು. ಒಳ್ಳೆ ಸಿನಿಮಾ ಇದೆ, ದಯವಿಟ್ಟು ಬಂದು ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಸರ್. ಥ್ಯಾಂಕ್ ಯು. ಫೈನಾನ್ಸ್ ಪ್ರಾಬ್ಲಮ್ ಎಷ್ಟು ಮುಖ್ಯ ಮತ್ತು ಅದನ್ನು ಹೇಗೆ ಬಗೆಹರಿಸ್ಕೋಬೇಕು ಅನ್ನೋದನ್ನು ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಸೊ ಯೂತ್ ಅದ್ರ ಪ್ರಕಾರ ನಡ್ಕೊಂಡ್ರೆ ಯಾರಿಗೂ ಫೈನಾನ್ಸ್ ಸ್ಟ್ರೆಸ್ ಇರಲ್ಲ ಅಂತ ಅನಿಸುತ್ತೆ. ಸೊ ನೋಡಿ ಎಲ್ಲರೂ ಒಳ್ಳೆಯದಾಗಿ. ಮೊದಲನೇದಾಗಿ ಎಲ್ರಿಗೂ ಹ್ಯಾಪಿ ಯುಗಾದಿ. ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ಬ್ಯೂಟಿಫುಲ್ ಆಗಿದೆ. ಬಿಕಾಸ್ ಯಾಕಂದರೆ ಈಗ ಏನು ನಡೀತಿದೆ ಅದು ತೋರಿಸ್ತಾ ಇದ್ದಾರೆ. ಸೊ ಒಬ್ಬ ಫ್ಯಾಮಿಲಿಯಲ್ಲಿ, ಒಬ್ಬ ಮನೆಯಲ್ಲಿ ಒಂದು ಹುಡುಗ ಆಗಲಿ ಒಂದು ಹುಡುಗಿ ಆಗಲಿ, ಪೇರೆಂಟ್ಸ್ ಆಗಲಿ, ಏನೇ ಒಂದು ಯಾರೇ ಆಗಲಿ, ಅವ್ರಿಗೆ ಪ್ರಾಬ್ಲಮ್ಸ್ ಆದಾಗ ಹೇಗೆ ನಾವು ಮನೆಯವರು ಸಪೋರ್ಟ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಅಪ್ ಆಗುತ್ತೆ. ಸೊ ಸಿನಿಮಾ ಬ್ಯೂಟಿಫುಲ್ ಆಗಿದೆ, ನೋಡಿ ಖುಷಿ ಆಯಿತು. ಸಾಂಗ್ಸ್ ಕೂಡ ತುಂಬ ಚೆನ್ನಾಗಿದೆ. ಡೈರೆಕ್ಟ್ರು ತುಂಬ ಚೆನ್ನಾಗಿ ಮೂವಿ ತೆಗೆದಿದ್ದಾರೆ. ಸೊ ನೈಸ್, ಥ್ಯಾಂಕ್ ಯು. ಆ್ಯಕ್ಚುಲಿ ಇದು ಫೈನಾನ್ಷಿಯಲ್ ಅನ್ನೋದಕ್ಕಿಂತ ಮಿಡಲ್ ಕ್ಲಾಸ್ ಜನ ಯಾವ ರೀತಿ ಫೇಸ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಸಮಸ್ಯೆ ಬೇಸ್ ಆಗಿದೆ. ತುಂಬ ಚೆನ್ನಾಗಿದೆ. ಪ್ರತಿಯೊಬ್ಬರು ಸ್ಟಾರ್ಟಿಂಗಲ್ಲಿ ನಮಗೆ ಒಂಥರ ಜಾಲಿಯಾಗಿತ್ತು. ಆಮೇಲೆ ಇಂಟರ್ವಲ್ ಆದಮೇಲೆ ಅದು ನಮಗೆ ಎಫೆಕ್ಟೇ ಬೇರೆ ಥರ ಕೊಡ್ತು. ನಿಜ ಹೇಳಬೇಕಂದ್ರೆ ಸೀರಿಯಸ್ ಆಯಿತು. ಆಮೇಲೆ ತುಂಬ ಖುಷಿ ಆಗ್ತಿದೆ. ಈ ಕಾಲದಲ್ಲಿ ಈ ಥರ ಪಿಕ್ಚರ್ ನೋಡಬೇಕು ಸರ್ ಎಲ್ಲರೂ. ಹಾಡುಗಳು ಎಲ್ಲ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಎಲ್ಲರೂ ನೋಡಬೇಕು ಬಂದು ಪಿಕ್ಚರ್. ನಿಮ್ಮದೇ ಕತೆ ನಮ್ಮದೇ ಕತೆ. ಸೂಪರ್. ತುಂಬ ಚೆನ್ನಾಗಿದೆ. ನನಗೆ ತುಂಬ ಖುಷಿಯಾಗಿದೆ. ಅದ್ರ ಬಗ್ಗೆ ಇದೇನಂತಂದರೆ ಒಂದು ಮೆಸೇಜ್ ಇದೆ. ಈ ಸಾಲ ಕೊಟ್ಟವರು ಹೇಗೆ ಏನು ಎಷ್ಟು ಕಷ್ಟಪಡ್ತಾರೆ ಅನ್ನೋದು ತುಂಬ ಇದು ಆಗ್ತಿದೆ. ಬಟ್ ಯಾಕಂತಂದರೆ ಈ ಸಮಾಜಕ್ಕೆ ಇಂಥ ಒಂದು ಕತೆ ಬೇಕು. ಅದಕ್ಕೋಸ್ಕರ ಈ ಕತೆ ನೋಡಿದ ತಕ್ಷಣ ನಮಗೆ ಅನಿಸಿದ್ದು ಏನಂತಂದರೆ, ಈ ನಮ್ಮದು ಇದರಲ್ಲಿನೂ ಆಗಿರುತ್ತೆ, ನಮ್ಮ ಲೈಫಲ್ಲಿನೂ ಈ ಥರ ಆಗಿರುತ್ತೆ. ನಾವು ಕೊಟ್ಟಿರ್ತೀವಿ, ತಗೊಂಡಿರ್ತೀವಿ. ಆವಾಗ ಜಾಸ್ತಿ ಯಾರು ಬಡ್ಡಿ ಕೊಟ್ಟಿರ್ತಾರೋ ಅವ್ರು ಬುದ್ಧಿ ಕಲಿತಾರೆ ಅನ್ನೋದು ಇದರಲ್ಲಿ ಮೆಸೇಜ್ ಇದೆ. ಬಟ್ ಇದ್ರ ಜೊತೆ ನನ್ನ ಫ್ರೆಂಡು ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಸಾಂಗ್ ಆಗಲಿ, ಮೂವಿ ಆಗಲಿ, ಪ್ರತಿಯೊಂದು ಚೆನ್ನಾಗಿದೆ. ನಂಗೆ ತುಂಬ ಖುಷಿ ಆಯಿತು. ಧನ್ಯವಾದ. ಮತ್ತು ಎಲ್ಲರೂ ಬಂದು ಈ ಸಿನಿಮಾನ ನೋಡಲಿ ಅನ್ನೋದು ಎಲ್ಲರ ಹತ್ರ ಕೇಳ್ಕೊತಿದ್ದೀನಿ. ಥ್ಯಾಂಕ್ ಯು. ನಿಜಕ್ಕೂ ನಾನು ಇದರಲ್ಲಿ ಒಂದು ಭಾಗ ಆಗಿದ್ದೀನಿ. ನಿಮ್ಮದೇ ಕತೆ ನಮ್ಮದೇ ಕತೆ ಇದರಲ್ಲಿ ನಾನು ಒಂದು ಸಣ್ಣ ಪಾತ್ರ ಮಾಡಿದ್ದೀನಿ ಅನ್ನೋದಕ್ಕೆ ನಿಜವಾಗ್ಲೂ ಖುಷಿ ಆಗುತ್ತೆ. ಸಾಮಾನ್ಯವಾಗಿ ಆರ್ಟಿಸ್ಟ್ಗಳು ಏನು ಮಾಡ್ತೀವಿ ಅಂದರೆ ನಮ್ಮದೇನಿದೆ ನಮ್ಮ ರೋಲ್ ಅಷ್ಟೇ ನಾವು ತಿಳ್ಕೊಂಡು ಅಷ್ಟು ಮಾತ್ರ ಮಾಡಿಬಿಟ್ಟು ಸುಮ್ಮನಾಗ್ಬಿಟ್ಟಿರ್ತೀವಿ. ಬಟ್ ಸಿನಿಮಾ ನೋಡಿದಾಗ ಅನಿಸುತ್ತೆ. ಆಮೇಲೆ ನಾವು ಇಲ್ಲಿ ಯಾರ್ಯಾರು ಮಾಡಿದ್ದೀವಿ ಎಲ್ಲ ಆರ್ಟಿಸ್ಟ್ಗಳು ಖಂಡಿತ ಈ ಸಿನಿಮಾದು ಪ್ರಚಾರನೂ ಮಾಡಬೇಕು, ಮತ್ತು ಹಾಗೂ ಇದಕ್ಕೆ ಒಂಥರ ಪ್ರೋತ್ಸಾಹ ಕೊಡಬೇಕು. ಆವಾಗ ನಮ್ಮ ಡೈರೆಕ್ಟ್ರಿಗೆ, ಪ್ರೊಡ್ಯೂಸರ್ಗೆ ಮತ್ತು ನಮ್ಮ ಕೋ ಆರ್ಟಿಸ್ಟ್ಗಳಿಗೆಲ್ಲನೂ ಒಂಥರ ಇನ್ಸ್ಪಿರೇಷನ್ ಇರುತ್ತೆ. ನಮ್ಗೆ ಈ ಥರ ಬಂದಾಗ ವೀಕ್ಷಕರು ಬಂದು ನೋಡಿದಾಗ ಖಂಡಿತ ಇದರಲ್ಲಿ ಮೆಸೇಜ್ ಇದೆ. ಹಣದ ಬಗ್ಗೆನೂ ಮತ್ತು ಕೆಲವು ತಮಾಷೆಯಿಂದ ಹೋಗಿ ಸೀರಿಯಸ್ ಆಗಿ ಮತ್ತೆ ಒಂಥರ ಬಿಗಿ ಹಿಡಿತ ಕೊಟ್ಟಿರೋದ್ರಿಂದ ನಿಜಕ್ಕೂ ತುಂಬ ಚೆನ್ನಾಗಿದೆ. ಖಂಡಿತ ಬಂದು ಎಲ್ಲರೂ ಸಿನಿಮಾ ನೋಡಿ. ಧನ್ಯವಾದಗಳು ರಾಘವೇಂದ್ರ ಸರ್, ಧನ್ಯವಾದಗಳು.
ಸಿನಿಮಾ ನೋಡಿದ್ರಿ ಹೇಗೆ ಅನಿಸ್ತದೆ ಸರ್? ನಮಸ್ಕಾರ, ನಾನು ಕೆ ವಿ ಮಂಜಯ್ಯ ಅಂತ, ಚಿಕ್ಕ ಕಲಾವಿದ. ನೀವೆಲ್ಲ ಸಿ ವಿ ಶಂಕರ್ ನೋಡಿದರೆ 32 ವರ್ಷದ ಕೆಳಗೆ ಅವ ನೆನಪಿಗೆ ಬರುತ್ತೆ, ಬೆಳದಿಂಗಳ ಬಾಲೆ ಇತ್ಯಾದಿ. ಇದರಲ್ಲಿ ನಾನು ಹೀರೋ ತಂದೆಯಾಗಿ ಮಾಡಿದ್ದೀನಿ. ತುಂಬ ಒಳ್ಳೆ ಪಾತ್ರ. ನಿಮಗೆ ಹೇಳಬೇಕು ಅಂದರೆ ಕತೆ ತುಂಬ ಇಂಪ್ರೆಸಿವ್ ಆಗಿದೆ. ಈಗ ಏನು ನಡೀತಾ ಇದೆ, ಈ ಒಂದು ಫೈನಾನ್ಸ್ ಪ್ರಾಬ್ಲಮ್ಗಳು, ಬಡ್ಡಿ ಚಕ್ರ ಬಡ್ಡಿಗಳು, ಸೂಸೈಡ್ಗಳು, ಅದನ್ನು 2 ವರ್ಷದ ಕೆಳಗೇ ಪ್ಲ್ಯಾನ್ ಮಾಡಿದ್ದಾರೆ ಈ ಡೈರೆಕ್ಟ್ರು. ಮಾಡಿ ಈ ಒಂದು ಬಡ್ಡಿ ವ್ಯವಹಾರಗಳಿಂದ ಜನಗಳಿಗೆ ಎಷ್ಟು ತೊಂದರೆ ಆಗ್ತಾಯಿದೆ, ಅದನ್ನು ಹೇಗೆ ಸಾಲ್ವ್ ಮಾಡ್ಕೋಬೇಕು. ಎಷ್ಟೋ ಜೀವಗಳು ತಮ್ಮ ಜೀವನ ಕಳ್ಕೊಂಡಿದ್ದಾವೆ. ಇದರಲ್ಲೂ ಹೀರೋ ಹೋಗೇ ಬಿಟ್ಟ ಅಂತಕ್ಕಂಥ ಒಂದು ಭಾವನೆ ಇರುತ್ತೆ. ಅದನ್ನು ನಾನು ಹೇಳಬಾರ್ದು, ನೀವು ಸಿನಿಮಾ ನೋಡಿ ತಿಳ್ಕೋಬೇಕು. ಇದು ತುಂಬ ಒಳ್ಳೆ ಕಥೆ, ಇದು ಅದ್ಭುತವಾಗಿ ಮೂಡಿ ಬಂದಿದೆ. ನೀವೆಲ್ಲ ಚಿತ್ರಮಂದಿರಕ್ಕೆ ಬಂದು ನೋಡಿ, ಹರಿಸಿ ಆಶೀರ್ವಾದ ಮಾಡಿ. ಕ್ಯಾಮರಾ ವರ್ಕ್ ಆಗ್ಬೋದು, ನಿರ್ದೇಶನ ಇರ್ಬೋದು, ಮ್ಯೂಸಿಕ್ ಇರ್ಬೋದು, ಎಲ್ಲ ಚೆನ್ನಾಗಿದೆ. ಪ್ರತಿಯೊಬ್ಬರು ತಮ್ಮ ತಮ್ಮ ಪಾತ್ರವನ್ನು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಒಳ್ಳೆಯದಾಗಲಿ. ನಮಸ್ಕಾರ. ಥ್ಯಾಂಕ್ ಯು.